ಬರ್ತೀನಿ ಸರ್, ಬರ್ತೀನಿ ಮಾತ್ರ. ಮತ್ತೆ ರಾಜಲಕ್ಷ್ಮಿ ಮೇಡಮ್, ಈಗ ಗಾಂಜಾ ಸಪ್ಲೈ ಆಗುತ್ತೆ, ಎಣ್ಣೆ ಸಪ್ಲೈ ಆಗುತ್ತೆ, ಫೋನ್ಗಳು ಸಪ್ಲೈ ಆಗುತ್ತೆ, ಅದಕ್ಕೆ ಕಡಿವಾಣ ಹಾಕೋಬಿಟ್ಟು ಇವರು ಊಟ ಹಣ್ಣಿನ ಡ್ರೈ ಫ್ರೂಟ್ಸ್ ವಿಚಾರದಲ್ಲಿ ಕಡಿವಾಣ ಹಾಕೋಕೆ ಹೊರಟಿದಾರಲ್ಲ ಅಂತ ಪ್ರಶ್ನೆ ಬರ್ತಿದೆ. ಗಾಂಜಾ ಕೊಡ್ತಿರಲ್ರಿ, ಇದನ್ನ ಯಾಕೆ ಕೊಡಲ್ಲ ಅಂತ ಕೇಳ್ತಿದ್ದಾರೆ. ಈಗ ಪ್ರಭು ಅವರೇ, ಫಸ್ಟ್ ಥಿಂಗ್ ನಾವ್ ಏನ್ ತಿಳ್ಕೊಬೇಕಂದ್ರೆ, ನೀವು ಹೇಳಿದಂತ ಗಾಂಜಾ ಆಗ್ಲಿ, ಡ್ರಿಂಕ್ಸ್ ಆಗ್ಲಿ, ಮೊಬೈಲ್ ಆಗ್ಲಿ, ಇವು ಯಾವ ವಿಸಿಟರ್ ಕಡೆಯಿಂದ ಒಳಗ್ ಹೋಗೋದಿಲ್ಲ. ಅಕಸ್ಮಾತ್ ಜನ ಏನಾದ್ರೂ ಹಂಗ್ ತಿಳ್ಕೊಂಡಿದ್ರೆ ಅದು ಬಹಳ ತಪ್ಪು. ಎಲ್ಲಿ ಯಾರೇ ವಿಸಿಟರ್ ಹೋಗ್ಲಿ, ಫಸ್ಟ್ ಅಲ್ಲಿ 2 ಸೆಕ್ಷನ್ದಾಗೆ ಅಲ್ಲಿ ಚೆಕಿಂಗ್ ಆಗ್ತದೆ. ಬ್ಯಾಗ್ ಅಂತೂ ಒಳಗ್ ಒಯ್ಯಕ್ ಬಿಡಂಗಿಲ್ಲ, ಅಲ್ಲೆಲ್ಲಾ ಚೆಕಿಂಗ್ ಆದ್ಮೇಲೆ ಒಳಗ್ ಬಿಡ್ತಾರೆ. ಇನ್ಕ್ಲೂಡಿಂಗ್ ಈಗ ಸರ್ ಏನ್ ಹೇಳಿದ್ರು ಆ ತರ ತೂಕ ಗೀಕ ಮಾಡಿ ಬಿಡೋದು, ದಟ್ ಈಸ್ ಸೆಕೆಂಡರಿ. ಬಟ್ ಗಾಂಜಾ ಆಗ್ಲಿ, ಅಫೀಮ್ ಆಗ್ಲಿ, ಅಥವಾ ಡ್ರಿಂಕ್ಸ್ ಆಗ್ಲಿ, ಮೊಬೈಲ್ ಆಗ್ಲಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಆಗ್ಲಿ, ಇವು ಯಾವ ಮೇನ್ ಡೋರ್ ನಿಂದ ಒಳಗ್ ಎಂಟ್ರಿ ಆಗಂಗಿಲ್ಲ. ಇವು ಎಲ್ಲಾನು ಒಳಗಿಂದ ಒಳಗೆ ಸಪ್ಲೈ ಆಗ್ತಾವು. ಅದನ್ನ ಯಾರ ಮೇಲೆ ನಮ್ಮ ಕಣ್ಣಿರೋದಿಲ್ಲ ಅಥವಾ ಇಲಾಖೆ ಕಣ್ಣಿರೋದಿಲ್ಲ ಅಂತ ವ್ಯಕ್ತಿಗಳು ಅಲ್ಲಿ ಸಪ್ಲೈ ಮಾಡ್ತಾರೆ. ಇದು ಯಾವುದೇ ಒಬ್ಬ ಜೈಲರ್ ಆಗ್ಲಿ, ವಾರ್ಡನ್ ಆಗ್ಲಿ, ಅಥವಾ ಸುಪೀರಿಯರ್ ಆಫೀಸರ್ ಆಗ್ಲಿ, ಇವರ ಕಣ್ಣು ತಪ್ಪಿ ಅಲ್ಲಿ ನಡೀತದ ಅಂತಂದ್ರೆ ಕೆಲವು ಹೊತ್ತಿಗೆ ಒಪ್ಕೋಬಹುದು. ಆದ್ರೆ ಅವ್ರಿಗೆ ಟೋಟಲ್ ಆಗಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ಯಾರೂ ನಂಬಂಗಿಲ್ಲ, ಯಾರಿಗೂ ಅದ್ರ ಮೇಲೆ ಒಂದು ಭರವಸೆನೂ ಬರಂಗಿಲ್ಲ. ಈ ಎಲ್ಲಾ ವಸ್ತುಗಳು ಅಲ್ಲಿ ಜೈಲ್ ಒಳಗೆ ಆರಾಮಾಗಿ ಸಿಗ್ತಾವು. ಅದು ಯಾರು ಪೇ ಮಾಡ್ತಾರ ಅವ್ರಿಗೆ ಸಿಗ್ತಾವು. ಆ ಪೇ ಮಾಡದಂತಹದ್ದು ಅದ್ರೊಳಗು ಮತ್ತು ಕೆಲವೊಬ್ರು ಇನ್ನೂ ಹೆಚ್ಚಿಗೆ ಏನಂತಾರ ಇನ್ಫ್ಲೂಯೆನ್ಷಿಯಲ್ ಇರ್ತಾರೆ, ಅವ್ರು ಇನ್ನೂ ಹೆಚ್ಚಿಗೆ ಅದನ್ನ ಪಡಿಲಕ್ ಸಹಾಯಕನೂ ಆಗ್ತಾರೆ. ಇಲ್ಲಿ 2-3 ಆಸ್ಪೆಕ್ಟ್ ಅದಾವ್. ಒಂದು, ನಾವ್ ಏನ್ ಅನ್ಕೋತೀವಿ, ಹೊಸ ರೂಲ್ಸ್ ಮಾಡಿದ ಕೂಡಲೇನೆ ಎಲ್ಲಾ ಸ್ಟ್ರಿಕ್ಟ್ ಆಗಿ ಬಿಡ್ತದೆ ಅಂತ. ಒಂದೇ ನೆನಪು ಮಾಡ್ಕೊಳ್ರಿ, ಈಗ ಸರ್ ಆಗಲೇ ಹೇಳದಂತಹ ಒಂದ್ ಇನ್ಸಿಡೆಂಟ್ ಛಾಪಾಕ್ ಆಗದದ್ದು, ಆ ಟೈಮ್ನಾಗ ಏನ್ ಫೆಸಿಲಿಟಿ ಸಿಗ್ತಿತ್ತು ಅನ್ನೋದು ಜನರಿಗೆ ಗೊತ್ತಾಯ್ತು. ಅದೇ ತರ ಜಯಲಲಿತಾ ಅವ್ರ ಏಡಾಗಿದ್ದ ಶಶಿಕಲಾ ಜೈಲ್ದಾಗಿದ್ದಾಗ್ನು ಸೇಮ್ ನಡೆದಿತ್ತು. ಅವಾಗೆ ಅದು ಪಬ್ಲಿಕ್ಗೆ ಇನ್ನೂ ಹೆಚ್ಚಿಗೆ ಗೊತ್ತಾಯ್ತು. ಅಲ್ಲಿ ಶಶಿಕಲಾ ಅವರಿಗೆ ಎಲ್ಲಾ ರೀತಿಯ ಫೆಸಿಲಿಟಿ ಸಿಗಾಗತ್ತದೆ, ಜೈಲ್ ಅನ್ನೋದು ಜೈಲಾಗಿ ಉಳಿದಿಲ್ಲ ಅಂತ ಜನರು ಮಾತಾಡಕೊಳಕ್ ಶುರು ಆದ್ರು. ಇದೆಲ್ಲ ಯಾವಾಗ ಜನರು ಎದುರಿಗೆ ಬರ್ತದೆ ಅಂದ್ರೆ, ಯಾರೋ ಒಬ್ಬ ಆಫೀಸರು ಅಲ್ಲಿ ಹೋಗಿ ರೇಡ್ ಮಾಡ್ತಾರೆ, ಇಲ್ಲ ಒಂದು ಶಿಸ್ತಿನ ಕ್ರಮ ತಗೋತಾರೆ, ಒಂದಿಬ್ಬರನ್ನ ಸಸ್ಪೆಂಡ್ ಮಾಡ್ತಾರೆ. ಸಡನ್ ಆಗಿ ಜನರ ಎದುರಿಗೆ ಇದು ಮಾತಾಡಕ್ ಒಂದು ಟಾಪಿಕ್ ಆಗಿ ಹೊರಗೆ ಬರ್ತದೆ. ಅದು ಮುಗಿದ್ಮೇಲೆ ಮತ್ತೆ ಎಲ್ಲಾ ನಾರ್ಮಲ್ಸಿಗೆ ವಾಪಸ್ ಹೋಗ್ತದೆ. ಜೈಲ್ ಅನ್ನೋದು ಸುಧಾರಣಾ ಗೃಹ ಅಂತ ನಾವು ನಮ್ಮಲ್ಲಿ ಅಂದ್ಕೊಂಡ್ರೆ, ಅದು ಯೂಶಲಿ ಜೈಲ್ ಅಂತಂದ್ರೇನು, ಪನಿಷ್ ಮಾಡಕ್ಕೆ ಅಂತ ಇರುದು ಅಂತಲ್ಲ. ಯೂಶಲಿ ಜೈಲ್ ಅಂತಂದ್ರೆ ಶಿಕ್ಷೆ ಕೊಟ್ಟ ಮೇಲೆ, ಶಿಕ್ಷೆ ಅಂತ ಅನ್ನೋದೇ ಮೇನ್ ಶಿಕ್ಷೆ ಏನು, ತನ್ನವರಿಂದ ದೂರ ಆಗಿ ತಾವೊಬ್ಬ ಮನುಷ್ಯ ಐಸೋಲೇಟೆಡ್ ಆಗಿ ಒಬ್ಬಂಟಿಯಾಗಿ ಒಂದ್ ಕಡೆ ಹೋಗಿರ್ತಾನೆ, ತನ್ನ ಎಲ್ಲಾ ಒಂದು ಸವಲತ್ತುಗಳಿಂದ ವಂಚಿತ ಆಗಿರ್ತಾನೆ, ಅದೆಲ್ಲಾನು ಶಿಕ್ಷೆ. ಆದ್ರೆ ಜೈಲಿಗೆ ಹೋದ್ಮೇಲೆ ಮನುಷ್ಯ ಸುಧಾರಣೆ ಆಗಕ್ ಅವಕಾಶ ಕೊಡ್ಬೇಕು. ಅವ ಇವತ್ತಿಲ್ಲ ನಾಳೆ ಅವನೋ ಆಕಿನೋ ಯಾರೇ ಇರ್ಲಿ, ಸೊಸೈಟಿ ಒಳಗೆ ವಾಪಸ್ ಬಂದ ನಂತರ ನಾರ್ಮಲ್ ಪ್ರಜೆಯಾಗಿ ಬದುಕಕ್ಕಂತ ಒಂದು ಅವಕಾಶ ಅಲ್ಲಿ ಸೃಷ್ಟಿ ಆಗ್ಬೇಕು. ಆದ್ರೆ ಒಳಗ್ ಹೋದಂತಹ ಮನುಷ್ಯ ಹೊರಗಿನಕ್ಕಿಂತ ಹೆಚ್ಚಿಗೆ ಕೆಟ್ಟ ಚಾಳಿಗಳನ್ನ ಕಲಿಯಾಕ್ ಶುರು ಮಾಡಿದ್ರೆ, ಅದು ಯಾಕೆ ಅವಕಾಶ ಜಾಸ್ತಿ ಅದ ಅಂತಂದ್ರೆ, ಯಾವಾಗ ಮನುಷ್ಯ ಒಬ್ಬಂಟಿಯಾಗಿ ಜೈಲ್ದಾಗ ಇರಾಕ್ ಶುರು ಮಾಡ್ತಾನೆ, ಡಿಪ್ರೆಷನ್ ಅನ್ನೋದು ಶುರು ಆಗ್ತದೆ. ಇನ್ನು ಕೆಲವೊಂದ್ಸಲ ಹೊರಗಿದ್ದಾಗ ಅವನು ಕುಡಿತಿರ್ಲಿಕ್ಕಿಲ್ಲ, ಹೊರಗಿದ್ದಾಗ ಅವನು ಗಾಂಜಾನು ತಗೋತಿರ್ಲಿಕ್ಕಿಲ್ಲ. ಆದ್ರೆ ಒಳಗ್ ಹೋದಾಗ ಒಂದು ಅವ್ರಿಗೊಂದು ಜನರೊಂದು ಗುಂಪು ಸಿಗ್ತದೆ, ಅದನ್ನೇ ಮಾಡುವಂತಹದ್ದು, ತಂದೇನೋ ಮರಿಲಾಕೋ ಅಥವಾ ಚಟಕ್ಕೋ ಏನೋ ಒಂದು ಶುರು ಮಾಡ್ತಾರೆ. ಈ ಎಲ್ಲದಕ್ಕೂ ವ್ಯವಸ್ಥೆ ಅನ್ನೋದು ಒಳಗೆ ಸಿಗುವುದರಿಂದ ಅವರಿಗೆ ಹೊರಗೆ ನೀವು ಯಾವುದೇ ರೂಲ್ಸ್ ಮಾಡಿದ್ರು ಅದ್ರೊಳಗೆ ಬದಲಾವಣೆ, ಅದರಿಂದ ಏನು ಮಹಾನ್ ಬದಲಾವಣೆ ಆಗೋದಿಲ್ಲ. ಎಲ್ಲಾ ಲಾಗಳು ಬೇಕಾದಷ್ಟು ಕೇಪೇಬಲ್ ಅದಾವ ನಮ್ಮ ದೇಶದೊಳಗೆ. IPC ಒಂದೇ ಇತ್ತು, BNS ಒಂದೇನೆ ಬೇಕಾದಷ್ಟು ಪವರ್ಫುಲ್ ಇರ್ತಾವ. ಪ್ರತಿಯೊಂದು ಅಪರಾಧಕ್ಕೂ ಹೊಸ ನಾವು ಕಾಯ್ದೆ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಮೇಡಮ್, ನಿಮ್ ಪ್ರಕಾರ ಈ ನಿಯಮ ಏನಿದೆ, DGP ಅವರು ತಂದಿರೋದು ಕೆಲವು ಮಾರ್ಪಾಡುಗಳು ಪುಸ್ತಕದ ಬದನೆಕಾಯಿ ಆಗಿದ್ರೆ ಕಾರ್ಯರೂಪಕ್ಕೆ ಯಾವುದು ಬರೋದಿಲ್ಲ ಅಂತ, ಅಂದ್ರೆ ಅದು ಸಂಪ್ರದಾಯಬದ್ಧವಾಗಿ ಹಾಗೆ ಇರುತ್ತೆ ಅಂತ ಹೇಳಿ. ಹೌದು, ಇಂಟೆನ್ಷನ್ ಸರಿ ಇರಬಹುದು, ಅವ್ರು ಮಾಡಿರುವಂತಹ ರೂಲ್ಸ್ ಗಳು ನೋಡಕ್ಕೆ ಬೇಕಾದಷ್ಟು ಸರಿನೇ ಇರಬಹುದು. ಆದ್ರೆ ಯಾವಾಗ ಅದು ಒಳಗ್ ಹೋಗಿ ಇಂಪ್ಲಿಮೆಂಟ್ ಆಗಂಗಿಲ್ಲ, ಯಾವ್ದೇ ಇರ್ಲಿ, ನೀವು ಕಾನೂನು ತಗೊಂಡ್ ಬರ್ರಿ, ಜಾರಿ ಮಾಡುವಂತಹ ಜನರ ಕೈಯಾಗಿರ್ತದ ಅದು. ಬೇಲಿನೇ ಎದ್ದು ಹೊಲ ಮೈದಂಗೆ ಅಂತ ನಾವ್ ಯಾವಾಗ್ಲೂ ಕೇಳ್ತಿರ್ತೀವಿ. ನೀವು ಅವ್ರಿಗೆ ರೂಲ್ಸ್ ಕೊಡ್ತೀರಿ, ಹೌದಪ್ಪ 1 ಕಿಲೋ ಬದ್ಲಿ 2 ಕಿಲೋ ಅಥವಾ ಒಂದಷ್ಟು ಅರ್ಧ ಮಾಡಿ ಕೊಡ್ತೀರಿ, ಒಳಗ್ ಅಷ್ಟೇ ಹೋಗ್ತದೆ. ನೀವ್ ಎಷ್ಟ್ ಅಂದ್ಕೊಂಡಿರಿ ಅಷ್ಟೇ ಒಳಗ್ ಹೋಗ್ತದೆ. ಆದ್ರೆ ಅವ್ರಿಗೆ ಏನ್ ಸಿಗ್ಬೇಕಾಗಿತ್ತು ಅದು ಬೇರೆ ರೂಪದೊಳಗೆ ಸಿಗ್ತದೆ. ಅಲ್ಲಿ ನಾವು ಟ್ಯಾಪ್ ಮಾಡ್ಲಾರ್ದೆ ಮೇಲ್ಮೇಲೆ ಸೂಪರ್ಫಿಷಿಯಲ್ ಇದು ಹೆಂಗ ಅನಿಸ್ತದಂತಂದ್ರೆ, ಜೈಲು ಸುಧಾರಣಾ ಕಾಯ್ದೆಗಳು ಅಂತಂದು ಜನರಿಗೆ ಹೌದು ಈ ಆಫೀಸರ್ ಒಂದ್ ಮಾಡಿದ್ರು ಅಂತ ಇರ್ತದೆ. ಆಫೀಸರ್ ಉದ್ದೇಶ ಒಳ್ಳೇದೇ ಇರ್ತದೆ, ಆದ್ರೆ ಅಲ್ಲಿ ಒಳಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಆಫೀಸರ್ ಫೇಲ್ ಆದರೆ
ಈಗೇನ್ ಹೊಸ ರೂಲ್ಸ್ ಮಾಡ್ಯಾರ ಅಥವಾ ಒಂದ್ ಏನು ನಿಯಮಗಳನ್ನ ಮಾಡಿರ್ತಾರೆ, Yes. ಅವು ಇಂಪ್ಲಿಮೆಂಟ್ ಮಾಡೋರ್ ಒಳಗ್ ಬೇರೆ ಇರ್ತಾರೆ. ಖಂಡಿತ ಮೇಡಮ್ ಬರ್ತೀನಿ ಅಲ್ಲಿ ಸರಿ ಬರ್ತೀನಿ ಮೇಡಮ್, ಆಗಿಲ್ಲ ನಿಮ್ಮ ಅಂದ್ರೆ ಹತ್ರ ಇದಾಗುತ್ತೆ. ವಾಪಸ್ ಬರ್ತೀನಿ, ನಾನು So ಇದು ಮಾಹಿತಿ A to Z ತೆಗೆದುಕೊಳ್ತೀನಿ. ನನಗೊಂದು